ಇವತ್ತಿನ ನನ್ನ ವ್ಲಾಗಲ್ಲಿ ನನ್ನ ರೊಟೀನ್ ಕೆಲಸ ಹೇಗಿತ್ತು ಅಂತ ತೋರಿಸ್ಕೊಡ್ತೀನಿ, ಮತ್ತು ತುಪ್ಪ ರೆಸಿಪಿ ತೋರಿಸ್ಕೊಡ್ತೀನಿ. ಅದಾದಮೇಲೆ ನನ್ನ ಮಗಳು ಒಂದು ಪುಟ್ಟ ವಿಡಿಯೋ ಹಾಕಿದ್ದಾಳೆ, ಅದನ್ನು ಕೂಡ ಅಮೆಝಾನಲ್ಲಿ ಏನೋ ಒಂದು ಪ್ರಾಡಕ್ಟ್ ಬೈ ಮಾಡಿದೆ, ಅದನ್ನು ಕೂಡ ರಿಸೀವ್ ಮಾಡಿದೆ. ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ನಾನು ಮಕ್ಕಳನ್ನೆಲ್ಲ ಅರೌಂಡ್ ಒಂದು 8:30ಗೆ ಕಳಿಸ್ಕೊಟ್ಟು ನನ್ನ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ. ಇದು ಅರೌಂಡ್ 9 o'clock. ಇದು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ. ಹೆಸರು ಕಾಳು ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ. 3 ಹೆಸರು ಕಾಳು ದೋಸೆನ ನಾನು ತೊಗೊತಾ ಇದ್ದೀನಿ. ಅದೇ ಹೆಸರು ಕಾಳು ಹಾಕಿರೋದ್ರಿಂದ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನಾನೇನು ಮಾಡಿದೆ, ದೋಸೆನೇ 3 ತೊಗೊಂಡು ಇದ್ರ ಜೊತೆ ಸ್ವಲ್ಪ ಕಾಯಿ ಚಟ್ನಿ ಮತ್ತು ಒಂದು ಗಾವ ಹಣ್ಣು, ಒಂದು ಸೀಬೆ ಹಣ್ಣು ತಿಂದ್ಕೊಂಡೆ. ಅದೇ ದೋಸೆ ತಿಂತ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಮಾಡಲಿ ಅಂತ ಹೇಳಿ. ಯಾಕಂದರೆ ಮಧ್ಯಾಹ್ನ ಮಗಳನ್ನ ಪಿಕ್ ಮಾಡಬೇಕು, ಮತ್ತು 3:30 ಹಾಗೆ ನನ್ನ ಮಗನ ಪಿಕ್ ಮಾಡಬೇಕಿತ್ತು. ಹಾಗಾಗಿ ಅದನ್ನೇ ಯೋಚನೆ ಮಾಡಿಕೊಂಡು ದೋಸೆನ ತಿಂದಿದ್ದಾದಮೇಲೆ ಹಾಗೇ ಅಡುಗೆ ಮನೆ ಕಡೆ ಬಂದೆ. ನೋಡಿದ್ರೆ ಒಂದು ಹಣ್ಣು ನನಗೋಸ್ಕರ ಕರೀತಾಯಿತ್ತು ಅಂತಲೇ ಅಂದ್ಕೊಳ್ಳಿ. ಅದೇ ಪೈನಾಪಲ್ಲು. ಅದರ ಘಮ ನನ್ನ ಫಸ್ಟ್ ಹಣ್ಣು ಹಚ್ಚು ನೀನು, ಆಮೇಲೆ ಬೇರೆ ಕೆಲಸ ಮಾಡ್ಕೊ ಅನ್ನೋ ಥರ ಹೇಳ್ದಂಗಿತ್ತು. ಹಾಗಾಗಿ ಹಣ್ಣು ಹಚ್ಚಿದೆ. ನಾನು ಹಣ್ಣು ಹಚ್ಚಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಖಾರದ ಪುಡಿ ಮತ್ತು ಉಪ್ಪು, ಎಂಥ ಕಾಂಬಿನೇಷನ್ ಅಂತೀರಾ, ಇದು ನೀವು ಹಾಕ್ಕೊಂಡು ತಿಂದು ನೋಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ನನಗಂತೂ ಇದು ಫೇವರೆಟ್ ಹಣ್ಣು ಅಂತಲೇ ಹೇಳ್ಬೋದು. ಪೈನಾಪಲ್, ಖಾರ, ಹುಳಿ, ಸ್ವೀಟು, ಅದ್ರ ಜೊತೆ ಉಪ್ಪು ತಿಂತಾಯಿದ್ರೆ ನಿಜ ಹೇಳ್ತೀನಿ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಒಂದು ಪೀಸ್ ಅಂತೂ ನಾನು ಬಿಡಲೇ ಇಲ್ಲ, ಯಾಕಂದರೆ ನನ್ನ ಫೇವರೆಟ್ ಫ್ರೂಟ್ ಆಗಿರೋದ್ರಿಂದ. ಫಸ್ಟ್ ಒಂದು ಹಣ್ಣು ತಿಂದ್ಕೊಂಡು ಅದಾದಮೇಲೆ ಕೆಲಸನ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಕೆಲಸನ ಕಂಟಿನ್ಯೂ ಮಾಡಿಕೊಂಡೆ. ಇದು ಫ್ರೈಡೇ ಮಾರ್ನಿಂಗ್ ಅರೌಂಡ್ ಒಂದು 10:30 ಅಂದ್ಕೊತೀನಿ. ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ ಏನಿತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ನಾನು ಸನ್ಲೈಟ್ಗೆ ಇಟ್ಟೆ. ಯಾಕಂದರೆ ಒಂದು 2 days 3 days ಒನ್ಸ್ ನಾನು ಈ ಕೆಲಸನ ಮಾಡ್ತಾಯಿರ್ತೀನಿ. ನೀರನ್ನ ಹಾಕಿಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಒಂದು 2 hours ಬಿಡ್ತೀನಿ ಅಷ್ಟೇ. ತುಂಬ ಹೊತ್ತು ನಾನು ಗಿಡನ ಬಿಸಿಲಲ್ಲಿ ಇಡೋಕ್ಕೋಗಲ್ಲ. ಒಂದು 2 ತಾಸು ಬಿಸಿಲಲ್ಲಿ ಇಡ್ತೀನಿ. ಮತ್ತು ನೀರು ಕೂಡ ಹಾಕ್ತೀನಿ. ನೀರು ಹಾಕಿಬಿಟ್ಟು ಆ ಪಾಟ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಆಯಾ ಪ್ಲೇಸಲ್ಲಿ ನಾನು ಯಾವುದ್ಯಾವ್ದು ಪ್ಲೇಸಲ್ಲಿ ಇಡಬೇಕು ಅಂತ ಇದ್ನೋ ಮತ್ತು ಅದೇ ಪ್ಲೇಸ್ಗೆ ಇಂಡೋರ್ ಪ್ಲ್ಯಾಂಟ್ಸ್ ಹೋಗಿ ಕೂರುತ್ತೆ. ಇದನ್ನು ನಾನು ವಾರಕ್ಕೆ 2 ಸತಿ ಮಾಡ್ತೀನಿ, ಇಂಡೋರ್ ಪ್ಲ್ಯಾಂಟ್ಸನ್ನ ನಾನು ಬಿಸಿಲಿಗೆ ಇಡೋದನ್ನು. ಒಣಗಿದ್ದೇನಾದರೂ ಎಲೆ ಇದ್ದರೆ ಅದನ್ನೆಲ್ಲ ಕೀಳೋದು, ಆಮೇಲೆ ಅಲ್ಲಿ ಏನಾದರೂ ಇದ್ದರೆ ಅದನ್ನೆಲ್ಲ ಪಾಟೆಲ್ಲ ನೀಟ್ ಮಾಡೋದು, ಅದನ್ನೆಲ್ಲ ಮಾಡ್ತೀನಿ. ಆ ಕೆಲಸ ಮುಗಿದ್ಮೇಲೆ ನನ್ನ ಮಗಳನ್ನ ಹೋಗಿ ಪಿಕ್ ಮಾಡ್ಕೊಂಡು ಬಂದೆ. ನಾನು ಅರೌಂಡ್ ಒಂದು 12:30 ಆಗಿತ್ತು. ಸರಿ, ಬಟ್ಟೆ ಎಲ್ಲ ತುಂಬಾ ಬಟ್ಟೆ ಇತ್ತು ಮಡಚಿಡೋ ಅಂಥದ್ದು. ಯಾಕಂದರೆ ಒಂದು ವಾರದಿಂದ ನಾನು ಮಡಚಿಟ್ಟಿರಲಿಲ್ಲ. ಅಮ್ಮನ ಮನೆಗೆ ಬೇರೆ ಹೋಗಿದ್ದೆ ದೀಪಾವಳಿಗೆ. ಹೊರಗಡೆ ತುಂಬ ಓಡಾಡೋದ್ರಿಂದ ತುಂಬಾ ಬಟ್ಟೆ ಇತ್ತು. ಹಾಗಾಗಿ ಅದು ಕೂಡ ವಿಡಿಯೋ ಇದೆ ನಾನು ದೀಪಾವಳಿ ಹಬ್ಬದ್ದು. ನೆಕ್ಸ್ಟ್ ವಿಡಿಯೋ ಅದು ಲೇಟಾಗಿ ಪೋಸ್ಟ್ ಮಾಡ್ತೀನಿ, ಬಿಕಾಸ್ ತುಂಬ ಎಡಿಟ್ ಮಾಡೋದಿತ್ತು. ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಷ್ಟು ಫ್ರೀ ಇರಲಿಲ್ಲ. ಹಾಗಾಗಿ ಈ ಥರ ಮಾಡಿದೆ. ನೋಡಿ, ನನ್ನ ಮಗಳು ವಿಡಿಯೋ ಮಾಡ್ತಿದ್ದಾಳೆ. ಅಂದರೆ ನಾನು ಯಾವತ್ತು ಏನು ಮಾಡ್ತೀನೋ ಅದನ್ನು ಕಾಪಿ ಮಾಡ್ತಾಳೆ ಜಾಸ್ತಿ. ಇವತ್ತು ನಾನು ಏನಾದರೂ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡೋದು, ಇಲ್ಲಾಂದ್ರೆ ರೀಲ್ಸ್ ಮಾಡೋದು, ಏನಾದರೂ ಮಾಡಿದ್ರೆ ಅದೇ ಮಾಡ್ತಾಳೆ. ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೆ, ಅದಕ್ಕೆ ಅಮ್ಮ ನಾನು ಒಂದು ವಿಡಿಯೋ ಮಾಡ್ತೀನಮ್ಮ ನಂದು ಅಡುಗೆ ಮನೆಯದು ಅಂತ ಹೇಳಿಬಿಟ್ಟು ಹಾಲಲ್ಲೆಲ್ಲ ಹರಡಿಕೊಂಡು ವಿಡಿಯೋ ಮಾಡಿಕೊಂಡು ನೀನು ಇದನ್ನು ಹಾಕಲೇಬೇಕು ಅಂತ ಅಂದ್ಬಿಟ್ಟು ಪ್ರಾಮಿಸ್ ತೊಗೊಂಡ್ಲು ನನ್ನ ಹತ್ರ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದ್ರ ಮಧ್ಯೆ ಏನದು ತಿಂಡಿ ತಿಂದ್ಕೊಂಡಿದ್ಲು ಮೌಲ್ಯ, ಬಟ್ ನೀರು ಕುಡ್ದಿರಲಿಲ್ಲ. ಹಾಗಾಗಿ ನೀರು ಕುಡಿದ್ಬಿಡು ಮಗಳೇ ಅಂತ ಹೇಳಿಬಿಟ್ಟು ನೀರು ಕೊಟ್ಟು ಮತ್ತು ಒಂದು ಬಾಳೆಹಣ್ಣು ತಿನ್ನೋದಕ್ಕೆ ಕೊಟ್ಬಿಟ್ಟು ನನ್ನ ಕೆಲಸನ ಕಂಟಿನ್ಯೂ ಮಾಡಿದೆ. ಮಕ್ಕಳಿಗೆ ಅವಾಗವಾಗ ನೀರು ಕುಡಿಸಿ, ಯಾಕೆ ಅಂತ ಹೇಳಿದ್ರೆ ನನಗೆ ಆಲ್ರೆಡಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದು ತುಂಬ ದುಃಖ ಆಗುವಂಥ ಎಕ್ಸ್ಪೀರಿಯೆನ್ಸ್ ಇದೆ. ಅದು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಬನ್ನಿ, ನನ್ನ ಮಗನೂ ಬಂದ. ನಾನು ಪಿಕ್ ಮಾಡೋಕ್ಕಾಗಲಿಲ್ಲ. ನನ್ನ ಹಸ್ಬೆಂಡ್ನ ರಿಕ್ವೆಸ್ಟ್ ಮಾಡಿಬಿಟ್ಟು ಪ್ಲೀಸ್ ಶೌರ್ಯನ ಪಿಕ್ ಮಾಡಿ ಅಂತ ಹೇಳಿಬಿಟ್ಟು ಶೌರ್ಯನ ಪಿಕ್ ಮಾಡಿ ಮನೆ ಹತ್ರ ಬಿಟ್ಟು ಹೋದರು. ಯಾಕಂದರೆ ತುಂಬಾ ಬಟ್ಟೆ ಇತ್ತು ಫೋಲ್ಡ್ ಮಾಡೋ ಅಂಥದ್ದು. ನನ್ನ ಹಸ್ಬೆಂಡ್ದು ಎಲ್ಲ ಶರ್ಟ್ಸು ಪ್ಯಾಂಟ್ಸು ಎಲ್ಲ ಐರನ್ನಿಂಗೆ ಕೊಡಬೇಕಿತ್ತು. ಪ್ರೆಸ್ಸಿಂಗ್ಗೆ ಕೊಡೋದು ಕಾರಣ ನಾನೆಲ್ಲ ಬ್ಯಾಗಿಗೆ ಎಲ್ಲ ತುಂಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಇನ್ನೆಲ್ಲ ಯಾವುದು ಬಟ್ಟೆ ರೂಮ್ಗೆ ಹೋಗಿಬಿಡುತ್ತೆ. ಅಂದರೆ ನನ್ನ ಮಗನ ರೂಮ್ಗೆ ಮಗನ ಬಟ್ಟೆ
ಬಟ್ಟೆ ಇಟ್ಬಿಡ್ತೀನಿ ನನ್ನ ಮಗಳು ರೂಮ್ಗೆ. ಮಗಳದೆಲ್ಲ ಜೋಡಿಸ್ಬಿಟ್ಟು ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿಕೊಂಡೆ. ಬಟ್ಟೆ ಎಲ್ಲ ಎತ್ತಿಟ್ಟಿದ್ದಾಯಿತು. ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು ನೋಡಿ. ಆಟ ಆಡ್ತಾಯಿದ್ಲ, ವೀಡಿಯೋ ಮಾಡ್ತಾಯಿದ್ಲು. ಅಮ್ಮ ನನಗೆ ತುಂಬಾ ನಿದ್ದೆ ಬರ್ತಿದೆ ಮಮ್ಮಿ ಅಂದ್ಕೊಂಡು ಬಂದು ಬಿಡಲೇ ಇಲ್ಲ. ಅಮ್ಮ ನಿನ್ನ ಮೇಲೆ ಮಲ್ಕೋಬೇಕು, ನನ್ನ ತೊಡೆ ಬೇಕು ನನಗೆ, ನಿನ್ನ ತೊಡೆ ಮೇಲೆ ಮಲ್ಕೋಬೇಕು ಅಂತ ಹೇಳಿಬಿಟ್ಟು ಬಂದು ಮಲ್ಕೊಂಡ್ಳು. ಇನ್ನೊಂದು ಸ್ವಲ್ಪ ಬಟ್ಟೆ ಇದ್ವು. ಸರಿ ಇನ್ನೇನು ಮಲಗಿಸ್ಕೊಂಡು ಬಟ್ಟೆ ಫೋಲ್ಡ್ ಮಾಡಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಕೊಂಡೆ. ಇವತ್ತಂತೂ ಎಷ್ಟು ಕೆಲಸ ಮನೇಲಿತ್ತು ಅಂತ ಹೇಳಿದ್ರೆ, ಒಂದು ವಾರದಿಂದ ಮಾಡಿರಲಿಲ್ಲ ನಾನು. ಅಷ್ಟು ಬಟ್ಟೆ ಇದ್ವು. ಆಲ್ಮೋಸ್ಟ್ ಒಂದು 3-4 ವಾಶ್ ಕೊಟ್ಟಿರೋ ಅಂಥ ಬಟ್ಟೆ ಅಂತೂ ತುಂಬಾ ಇದ್ವು ಬಿಡಿ. ಮಾಡೋ ಅಷ್ಟೊತ್ತಿಗೆ ನನಗೆ ಅಪ್ಪ ದೇವರೇ ಅನ್ನೋಷ್ಟಾಯಿತು. ನನಗೂ ಕೂಡ ನಿದ್ದೆ ಬರೋಕ್ಕೆ ಶುರುವಾಯಿತು. ಬಟ್ ಸಂಜೆ ಆಗಿರೋ ಕಾರಣ ಅರೌಂಡ್ ಆಲ್ಮೋಸ್ಟ್ 4:30 ಆಗಿತ್ತು ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡೋ ಅಷ್ಟೊತ್ತಿಗೆ. ಇನ್ನು ಪೂಜೆ ಮಾಡಬೇಕಿತ್ತು, ಹಾಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ದೇವ್ರ ಮನೇಲಿ ದೀಪ ಹಚ್ಚಿದೆ. ಕಾರ್ತಿಕ ಆಗಿರೋದ್ರಿಂದ ಬಾಗಿಲಿಗೂ ದೀಪ ಹಚ್ಚಬೇಕಲ್ಲ, ಹೊಸ್ಲಿಗೂ ದೀಪ ಹಚ್ಚೋ ಕಾರಣ ನಾನೇನು ಮಾಡಿದೆ, ಸಂಜೆ ಸರಿ ಎಲ್ಲ ಕೆಲಸ ಆಯ್ತಲ್ಲ, ಮನೆ ಕೆಲಸ ಎಲ್ಲ ನೀಟಾಗಿತ್ತು, ಹಾಗಾಗಿ ಬಂದು ಉದಾಸ್ಲಿಗೂ ದೀಪ ಹಚ್ಚಿ ನೆಕ್ಸ್ಟ್ ಕೆಲಸನ ಕಂಟಿನ್ಯೂ ಮಾಡಿಕೊಂಡೆ. ನೆಕ್ಸ್ಟ್ ಏನಂತ ಹೇಳಿದರೆ, ತುಂಬ ದಿನ ಆಗಿತ್ತು ತುಪ್ಪ ಮಾಡಿಬಿಟ್ಟು, ತುಪ್ಪ ಖಾಲಿ ಆಗಿತ್ತು. ತುಂಬ ದಿನ ಏನು ಆಗಿರಲಿಲ್ಲ, ಒಂದು 2-3 ಡೇಸ್ ಆಗಿತ್ತು. ಮಾಡೋಣ ಅಂತಲೇ ನಾನು ಬೆಣ್ಣೆ ತಂದು ಮನೇಲಿ ಇಟ್ಟಿದ್ದೆ. ಬಟ್ ಮಾಡೋಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಯಾಕಂದರೆ ಇಲ್ಲಿ ಯೂಟ್ಯೂಬ್ದು ಏನಾದರೂ ಕೆಲಸ ಇರೋದು, ಎಡಿಟಿಂಗ್ ಇರೋದು, ಇಲ್ಲ ಅಂತ ಅಂದರೆ ವೀಡಿಯೋಸ್ ಮಾಡ್ಕೋಬೇಕಿತ್ತು. ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿರೋ ಕಾರಣ ನಾನು ಲಾಸ್ಟ್ ವೀಕ್ ಏನೂ ಮಾಡೋಕ್ಕೆ ಆಗಲಿಲ್ಲ. ಅಮ್ಮನ ಮನೆಗೆ ಬೇರೆ ಹೋಗಿದ್ದೆ, ಹಾಗಾಗಿ ತುಂಬ ಬ್ಯುಸಿ ಕಾರಣ. ಆಮೇಲೆ ಫಂಕ್ಷನ್ಸ್ ಇದು 1-2-3, ಅದಕ್ಕೆ ಫ್ರೀನೇ ಆಗಿರಲಿಲ್ಲ. ಸರಿ ತುಪ್ಪ ಮಾಡ್ಕೊಂಬಿಡೋಣ ಅಂತ, ಸಂಜೆ ಆಗಿತ್ತಲ್ಲ, ಅಡುಗೆ ಬೇರೆ ಮಾಡಬೇಕಾಗಿತ್ತು. ಹಾಗಾಗಿ ತುಪ್ಪ ಮಾಡಿಬಿಟ್ಟು ಅದಾದಮೇಲೆ ಅಡುಗೆನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು 6 ಗಂಟೆ ಆಗಿತ್ತು ಅಂದ್ಕೊಳ್ಳಿ, 6-6:30 ಅಂತ ಅಂದ್ಕೊತೀನಿ. ತುಪ್ಪ ಮಾಡಲಿಕ್ಕೆ ಶುರು ಮಾಡಿದೆ. ಬನ್ನಿ ಹೇಗೆ ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನೊಂದು ಅರ್ಧ kg ಬೆಣ್ಣೆನ ತೊಗೊಂಡಿದ್ದೀನಿ, ನಂದಿನಿ ಬೆಣ್ಣೆನ. ಅದನ್ನು ತೊಳೆದ್ಬಿಟ್ಟು ಒಂದು 3-4 ಬಾರಿ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟು ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ. ಇಲ್ಲಿ ಮಸಾಲೆಗೆ ಅಂದರೆ ಅದೇ ಸ್ವಲ್ಪ ತುಪ್ಪಕ್ಕೆ ಏನೋ ಹಾಕ್ತೀನಿ, ಮೆಂತ್ಯ ಕಾಳು ಇನ್ನೊಂದು ಮತ್ತೊಂದು ಎಲ್ಲ. ಅದನ್ನು ನಾನು ಈಗ ತೋರಿಸ್ತೀನಿ ನಿಮಗೆ. ನಾನು ಒಂದು 10-15 ಮೆಂತ್ಯ ಕಾಳನ್ನ ಹುರ್ಕೊಳ್ತೀನಿ. ಅಂದರೆ ತುಂಬ ಕಪ್ಪಗೆ ಹಾಕಬಾರ್ದು, ಕೆಂಪಗೆ ಹಾಕಬೇಕು. ಲೈಟಾಗಿ ಬೆಚ್ಚಗಾದರೆ ಸಾಕು, ಇಲ್ಲಾಂದರೆ ತುಂಬ ನೀವು ಕಪ್ಪಗೆಲ್ಲ ಮಾಡೋಕ್ಕೆ ಹೋದರೆ ಅದು ಏನಂತಾರೆ ಕಹಿ ಬಿಡುತ್ತೆ ಅಂತ ಹೇಳ್ತಾರೆ ಮೆಂತ್ಯನ. ಹಾಗಾಗಿ ಲೈಟಾಗೆ ಬೆಚ್ಚಗೆ ಮಾಡ್ಕೊಳ್ಳಿ, ಅಂದರೆ ಕೆಂಪಗೆ ಆಗೋ ಥರ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಇದನ್ನು ನಾವು ಪೌಡ್ರ್ ಮಾಡಿ ಇಟ್ಕೋಬೇಕು. ಇದನ್ನು ನಾನೊಂದು ಕುಟಾಣಿಗೆ ಹಾಕ್ಕೊಂಡು ಕುಟ್ಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಮಾಡ್ಕೊಂಡಿರೋಂಥ ಮೆಂತ್ಯ ಪುಡಿನ ನಾನೀಗ ಹಾಕ್ಕೊಂಡೆ. ಅದನ್ನು ಅಂದರೆ ಬೆಣ್ಣೆ ಎಲ್ಲ ಕರಗಿ ಸ್ವಲ್ಪ ಅದು ಎಣ್ಣೆ ಬಿಡೋ ಸ್ಟೇಜಲ್ಲಿ ನಾವು ಮೆಂತ್ಯ ಪುಡಿನ ಹಾಕ್ಕೋಬೇಕು. ಈಗ ಒಂದರಿಂದ ಒಂದು ಇನ್ನು ಬೇರೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕ್ಕೊಳ್ತಾ ಹೋಗ್ತೀನಿ. ಇಲ್ಲೇನೇನು ತೊಗೊಂಡಿದ್ದೀನಿ ಅಂತ ಹೇಳಿದರೆ, ವಿಳೆದೆಲೆ ತೊಗೊಂಡಿದ್ದೀನಿ. ಅದನ್ನು ಒಂದು ವಿಳೆದೆಲೆನ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಲವಂಗ ತೊಗೊಂಡಿದ್ದೀನಿ. ಕಲ್ಲುಪ್ಪು 2 ಕಲ್ಲುಪ್ಪು ತೊಗೊಂಡಿದ್ದೀನಿ. ಮತ್ತು ಚಿಟಕಿ ಏನದು ಸಕ್ಕರೆ ತೊಗೊಂಡಿದ್ದೀನಿ ಅಷ್ಟೇ. ಚಿಟಕಿ ಉಪ್ಪು ಅಷ್ಟೇ, ಒಂದು 2 ಕಲ್ಲುಪ್ಪು, ಇನ್ನೊಂದು ಚಿಟಕಿ ಉಪ್ಪಿನ ಪುಡಿ ತೊಗೋಬೇಕಾಗುತ್ತೆ. ಒಂದು ಏಲಕ್ಕಿ ಪುಡಿ ಆದರೂ ಹಾಕ್ಬೋದು. ಪುಡಿ ಹಾಕಿದ್ರೆ ತುಂಬ ಫ್ಲೇವರ್ ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಏಲಕ್ಕಿನ ಹಾಗೇ ಸೀಡ್ಸ್ ಅದೇನು ಒಳಗಡೆ ಬೀಜ ಇರುತ್ತಲ್ಲ ಹಾಗೆ ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೀನಿ. ಅದರಲ್ಲಿರೋ ಘಮ ಬಿಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಕಿ ಲೈಟಾಗಿ ಅದನ್ನೆಲ್ಲ ನೀಟಾಗಿ ತುಪ್ಪದಲ್ಲಿ ಮಿಕ್ಸ್ ಆಗೋ ಥರ ಒಂದು ಸ್ಟಿರ್ನ ಮಾಡೋಣ. ಏನೂ ಹಾಕ್ತಲೇ ಮಸಾಲೆ ಹಾಕ್ತಲೇನೂ ತುಪ್ಪ ಮಾಡ್ಬೋದು. ಬಟ್ ಮಸಾಲೆ ತುಪ್ಪ ಅಂತೂ ಸೂಪರ್ಬಾಗಿರುತ್ತೆ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಅದು ರುಚಿನೇ ಬೇರೆ ಬಿಡಿ. ಅದಕ್ಕೆ ಅನಿಸುತ್ತೆ, ಸಣ್ಣ ಮಕ್ಕಳೆಲ್ಲ ತುಪ್ಪ ಅನ್ನೋದ್ರೆ ಫಸ್ಟ್ ನಾನು ಮುಂದು ಅಂತ ಓಡಿ ಬಂದು ತಿಂತಾರೆ. ಬೇರೆ ಏನಾದರೂ ಅಂತ ಹೇಳಿದ್ರೆ ಬೇಡ ಮಮ್ಮಿ ನನಗೆ ಅನ್ನೋ ಥರ ಹೇಳ್ತಾರೆ.
ಉಕ್ಕುತ್ತೆ. ಅಂದರೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇನ್ನೇನು ಫೈನಲ್ ಲಾಸ್ಟ್ ಸ್ಟೇಜಲ್ಲಿ ಅಂದರೆ ತುಪ್ಪ ರೆಡಿ ಆಗ್ತಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಉಕ್ಕು ಬರುತ್ತೆ. ಉಕ್ಕು ಬರೋದನ್ನ ನಾವು ಯಾವಾಗಲೂ ಮುಂದೆನೇ ನಿಂತ್ಕೊಂಡು ಅದನ್ನು ಸ್ಟಿರ್ ಮಾಡಿ ಅದನ್ನು ಕಮ್ಮಿ ಮಾಡ್ಕೋಬೇಕು ನಾವು. ಇಲ್ಲ ಅಂತಂದರೆ ಉಕ್ಕೆಲ್ಲ ಚೆಲ್ಲೆ ಹೋಗಿಬಿಡುತ್ತೆ. ಸ್ವಲ್ಪ ಚಿಟಕಿ ಅರಿಶಿನೂ ಹಾಕಿದೆ, ನೀವು ನೋಡಿರಬಹುದು. ನೋಡಿ ಇವಾಗೆಲ್ಲ ಅದು ನೊರೆ ಏನು ಬರ್ತಾ ಇತ್ತಲ್ವ ಅದೆಲ್ಲ ಈಗ ಕಮ್ಮಿ ಆಗಿದೆ. ಈಗ ತುಪ್ಪ ಆಗಿದೆಯೋ ಇಲ್ವೋ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು 1/4 ಸ್ಪೂನಷ್ಟು ಹಾಲನ್ನ ತಗೊಂಡು ಅದ್ರ ಮೇಲೆ ಹಾಕಿದಾಗ ನೋಡಿ ಈ ಥರ ಉಕ್ಕಿ ಬರಬೇಕು. ಉಕ್ಕಿ ಬಂದಿದೆ ಅಂತ ಅಂದರೆ ತುಪ್ಪ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಅರ್ಥ. ಈಗ ಕರೆಕ್ಟಾಗಿ ಲಾಸ್ಟ್ ಅಂದರೆ ತುಪ್ಪ ರೆಡಿ ಆಯಿತು ಅಂತಲೇ. ಈಗೇನಿದ್ರು ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಸೋಸಿ ಇಡಬೇಕು. ಲೈಟಾಗಿ ಒಂದು ಉಗುರು ಬಿಸಿ ಇರಬೇಕಾದ್ರೆ ಸೋಸಿಡಿ. ತುಂಬ ಹಾರ್ಕೊಂಡಾಗ ಸೋಸಿಡೋಕ್ಕೆ ಹೋಗ್ಬಿಡಿ. ನಾನು ಸ್ವಲ್ಪ ಉಗುರು ಬಿಸಿ ಇರಬೇಕಾದ್ರೇ ಒಂದು ಬಾಕ್ಸ್ ತೊಗೊಂಡು ನಾನು ಸ್ಟೋರ್ ಮಾಡ್ತಾ ಅಂದರೆ ಸೋಸ್ತಾ ಇದ್ದೀನಿ. ಅದೇ ನಾನು ಒಂದು ದೊಡ್ಡ ಬಾಕ್ಸ್ಗೆ ಫಿಲ್ ಮಾಡಿಡ್ತೀನಿ. ಆಮೇಲೆ ಒಂದು ಚಿಕ್ಕದು ಒಂದು ಬೌಲ್ಗೆ ಅಂಥದಕ್ಕೆ ಹಾಕಿಟ್ಕೊಂಡು ಡೈಲಿ ಯೂಸ್ಗೆ ಆ ಥರ ಇಟ್ಕೊತೀನಿ. ಇಲ್ಲ ನಾನು ದೊಡ್ಡ ಬಾಕ್ಸ್ನ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಯಾವಾಗಲೂ ತುಪ್ಪ ಕೈ ಆಡಿಸ್ತಾ ಇದ್ದರೆ ಅದು ಅದ್ರದ್ದು ಸ್ಟ್ರಕ್ಚರ್ ಇರುತ್ತಲ್ಲ, ಅಂದರೆ ಹರಳಾಗಿ ಬರುತ್ತಲ್ಲ, ಅದು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ದೊಡ್ಡ ಬಾಕ್ಸ್ಗೆ ಹಾಕಿಟ್ಕೊಂಡು ಅದಾದಮೇಲೆ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದು ಇಟ್ಟಿದ್ದೀನಿ ಬೌಲು, ಅದಕ್ಕೆ ಹಾಕ್ಕೊಂಡು ಯೂಸ್ ಮಾಡ್ತೀನಿ. ನೋಡಿ ಇವಾಗ ಸೋಸ್ಕೊತಾ ಇದ್ದೀನಿ. ತುಂಬ ಡಾರ್ಕಾಗಿ ಕಾಣ್ತಿದೆ ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ, ಅಂದರೆ ಕಪ್ಪುಗೆ ಕಾಣ್ತಿದೆ. ಆ್ಯಕ್ಚುಲಿ ಅದು ಯೆಲ್ಲೋ ಕಲರ್ ಬರುತ್ತೆ, ಅಂದರೆ ಅದು ಹಾರಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದಾಗ ನಿಮಗೆ ಅದ್ರದ್ದು ರೈಟ್ ಸ್ಟ್ರಕ್ಚರ್ ಅಂದರೆ ತುಪ್ಪದ ಏನು ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಮರಳಾಗಿ ಬಂದಿರುತ್ತೆ. ನೋಡಿ ನಾನು ತೋರಿಸ್ತೀನಿ ನಿಮಗೆ. ಸೋಸಿದ್ದಾಯಿತು. ಇದನ್ನು ಹೀಗೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೈಟ್ ಬಿಟ್ಬಿಟ್ಟು ಮಾರ್ನಿಂಗ್ ಹೇಗೆ ಬಂತು ಅಂತ ನಿಮಗೆ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನೋಡಿ ತುಪ್ಪ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಗಟ್ಟಿ ಆಗಿದೆ, ಇವಾಗ ಮರಳಾಗಿ ಬಂದಿದೆ ತುಪ್ಪ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.